ಸ್ನೇಹಿತರೆ, ನಾವು ಇವತ್ತು ಡೆಲಿವರಿ ಕೊಡೋಕೆ ಬಂದೀವಿ ಸುಲ್ದರಹಳ್ಳಿಗೆ. ನಂದು ಇದು ಫಸ್ಟ್ ವ್ಲಾಗ್ ಆಗಿರ್ತೈತೆ. ಫಸ್ಟ್ ಟೈಮ್ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಬಂದೀವಿ. ಇದು ನಾನು, ಅದು ನನ್ನ ಗಾಡಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇಂದ್ರೇಶ್ ಬ್ಲಾಗ್ಸ್ಗೆ ಸುಸ್ವಾಗತ. ಇವತ್ತು ನಾವು ಮುಂಜಾನೆದ್ದು ಯಥಾ ರೀತಿ ಡ್ಯೂಟಿಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ಬಾ, ಗಾಡಿ ತೊಡೆ ಅಂತ ಹೇಳ್ರಿ. ಗಾಡಿ ವಾಶ್ ಮಾಡಬೇಕು. ಮೈಕು ಇಲ್ಲೇ ಐತೆ. ಹಂಗಿದೆ ಬಾ. ತಡಿ ಗಾಡಿ ತೊಳಿ ತಡಿ. ಬೆಳಿಗ್ಗೆ ಗಾಡಿ ವಾಶ್ ಮಾಡ್ತಾ ಇದ್ದೀನಿ. ಮಾಡ್ಕೊಂತೀರಪ್ಪ ನೀನು ಮತ್ತೆ. ಬಾ, ಚೆನ್ನಾಗಿ ಮಾಡ್ತೀವಿ. ಸೆಂಟ್ರ್ ಬರ್ತೈತಲ್ಲ, ಇಲ್ಲಿ ಬಾ. ಬೈ ಕಡೆ ಬಾ, ಮುಂದಕ್ಕೆ ಬಾ. ಈಗ ಸ್ವಚ್ಛ ಮಾಡೋ ಬೆಳಿಗ್ಗೆ ಟೈಮ್ ಗಾಡಿ ಬಂದ್ಬಿಟ್ಟು. ಫ್ರಂಟ್ ಗ್ಲಾಸ್ ಬಂದು ಯಾವ್ದು ಬಟ್ಟೆ ಹಾಕ್ಬಾರ್ದು. ಗಾಡಿನೂ ವಾಶ್ ಆಯಿತು. ಬನ್ನಿ, ಹಾಗೆ ಡ್ಯೂಟಿಗೆ ಹೋಗೋ ಟೈಮು, ಲೈನ್ಗೆ ಹೋಗ್ಬೇಕು. ಹಾಗೆ ಬಟ್ಟೆ ಹಾಕ್ಕೊಂಡು ಮುಂದೆ ಹೋಗುವ. ಸ್ನೇಹಿತರೆ, ಫೈನಲಿ ರೆಡಿ ಆಯ್ತಾಯಿತು. ಬನ್ನಿ ಗಾಡಿ ಕಡೆ ಹೋಗೋಣ. ಬೆಳಿಗ್ಗೆದ್ದು ಗಾಡಿ ತೊಳೆದು ಫ್ರೆಶ್ ಆಗಿ ಊಟ ಗೀಟ ಮುಗಿಸ್ಕೊಂಡು ಮತ್ತೆ ನಮ್ಮ ನಡೆ ಗಾಡಿ ಕಡೆ ಅಂತ ಓಡ್ತಾ ಇದೆ. ಮತ್ತೆ ಬಾ, ಮುಂದೆ ಬಾ ಕ್ಯಾಮ್ರಾಮ್ಯಾನ್. ಬೆಳಿಗ್ಗೆದ್ದು ಗಾಡಿನ ತೆಗೆದು ಸ್ಟಾರ್ಟ್ ಮಾಡುವಂಥ ಸಮಯ. ಮಾಡ್ತೀನಿ. ಬಾ, ಮುಂದೆ ಬಾ. ಸಾಕ್ತಾ. ಫೈನಲಿ ಗಾಡಿ ಸ್ಟಾರ್ಟ್ ಆಗಿ ಹೊರಟಿದ್ದಾಯ್ತು. ನಮ್ಮೂರಿಂದ
ಹೊರಟೆ, ಇನ್ನು ಎಲ್ಲ ಹೊರಟಿದ್ದಾಯ್ತು, ರೆಡಿ ಆಗಿದ್ದಾಯ್ತು. ಕಾಯಕವೇ ಕೈಲಾಸ ಎಂದು ನಾನು ಹೊರಟೆ ಮತ್ತೆ ನಮ್ಮ ಗಾಡಿಗೆ. ಸ್ನೇಹಿತರೆ, ಸುಂದರಳ್ಳಿ ಎಂಟ್ರಿ ಆಯ್ತು. ಹೊಸ ರೋಡ್ ಮಾಡ್ತಾ ಇದ್ದಾರೆ. ಹಿಂಸೆ, ದೊಡ್ಡ ಹಿಂಸೆ ಗಾಡಿ ಅಂತ ಓಡಿಸುವುದು. ಯಾವುದು ಮದುವೆ ಚಪ್ರ ಹಾಕ್ತಾರೆ. ಮದುವೆ ಸೀಸನ್ ಇವಾಗಂತೂ ಮದುವೆಗೆ ಹೋಗಿ ಸಾಕಾಗೈತೆ ನನಗಂತೂ. ಸ್ನೇಹಿತರೆ, ಸುಂದರಹಳ್ಳಿ, ನಾವು ಬಂದ್ವಿ ಸುಂದರಹಳ್ಳಿಗೆ. ಸುಂದರಹಳ್ಳಿ ಒಂದು ಅಂಗಡಿಗೆ, ಇಲ್ಲೊಂದು ಶಾಪ್ಗೆ ಡೆಲಿವರಿ ಕೊಡೋದಿದೆ. ದಿವಸ ಬಂದೆ ಚೆನ್ನಾಗಿತ್ತೇನಪ್ಪ, ಹಿಂದೆ ಗಾಡಿ ಕಟ್ಟಾಗಲ್ಲ. ಈ ಸೊಂದೆ ಗಾಡಿ ಹೊಡೆಯೋದಿತ್ತಲ್ಲ ಹಳ್ಳಿಗಳಿಗೆ, ಹೆವಿ ಕಷ್ಟ ರೀ. ಸ್ನೇಹಿತರೆ, ನಾವು ಇವತ್ತು ಡೆಲಿವರಿ ಕೊಡಕ್ಕೆ ಬಂದೀವಿ ಸುಂದರಹಳ್ಳಿಗೆ. ನಂದು ಇದು ಫಸ್ಟ್ ವ್ಲಾಗ್ ಆಗಿರ್ತೈತೆ. ಫಸ್ಟ್ ಟೈಮ್ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಬಂದೀವಿ. ಇದು ನಾನು, ಅದು ನನ್ನ ಗಾಡಿ. ಸ್ನೇಹಿತರೆ, ರಸ್ತೆ ಬದಿ ಒಂದು ಗುಂಡಿ ಇದೆ, ಹಂಗೆ ಇರುತ್ತೆ ಅದು. ನೋಡಂತೇಳ್ರಿ, ಅದು ಮುಚ್ಚೋ ಒಂದು ಪ್ರಯತ್ನ ಮಾಡೋಣ. ಏನಾಗತ್ತಪ್ಪ ಅಂದರೆ, ಬರೋಂಥ ಗಾಡಿಗಳಿಗೆ ಗೊತ್ತಾಗಲ್ಲ. ನೋಡ್ರಿ ಎಷ್ಟು ಗುಂಡಿ ಐತಿ ಇಲ್ಲಿ. ಈಗೇನು ದೊಡ್ಡದಾಗ ಕಾಣಂಗೆ ಇಡಂತೇಳ್ರಿ. ನನ್ನ ಕಡ್ಡಿ ಗರಿಗಿರಿ ಒಂದು. ಗದೆ ಯಾರಂಗೆ ನೋಡ್ಕೊಂತಾರೆ. ಸ್ನೇಹಿತರೆ, ಗಾಡಿ ಹೊಡಿಯುವಾಗ ರಸ್ತೆಯಲ್ಲಿ ಗುಂಡಿ ಹಳ್ಳ ದಿನ್ನೆ ಇರ್ತದೆ, ನೋಡ್ಕೊಂಡು ಹೋಗಿ. ಸಡನ್ಲಿ ಮಳೆಗಾಲದ ಸ್ಪೆಷಲಿ ಗಾಡಿ ರೋಡ್ ಸೈಡಿಗೆ ಎಳೆದಂಥ ಕಾಯಮ್ಮು. ಗಾಡಿ ಓಡಿಸೋರು ನಿಧಾನಕ್ಕೆ ಅಚ್ಚುಕಟ್ಟಾಗಿ ನೋಡ್ಕೊಂಡು ಗಾಡಿ ಓಡಿಸಿ. ಇದಂತೂ ಗುಂಡಿ ಮೊಟ್ಟೆ ಇಟ್ಟಿದೆ, ನೋಡೋಣ. ಟೈಮ್ ಆಯ್ತು ಬೇರೆ. ಮೊಟ್ಟೆ ನಿಲ್ಲಿಸಿದ್ದೇನೆ. ತೊಗ್ಗೆ ಯಾವುದೋ ಪೈಪ್ಲೈನ್ ನೋಡಿದ್ರೆ ಡ್ಯಾಮೇಜ್ ಆಗಿತ್ತು ಅದು. ನಮ್ಮ ಹಳ್ಳಿ ರೋಡಿನ ಮಜಾನೇ ಬೇರೆ. ಬೆಂಗಳೂರು ಟ್ರಾಫಿಕ್ ನೋಡಿರ್ತೀರಾ ನೀವು, ದೊಡ್ಡ ದೊಡ್ಡ ಗಾಡಿ ನೋಡಿರ್ತೀರಾ, ದೊಡ್ಡ ಲಾರಿ ನೋಡಿರ್ತೀರಾ. ಯಾವತ್ತಾದರೂ ಎಮ್ಮೆ ಗಾಡಿ, ಎತ್ತು ಗಾಡಿ ನೋಡಿದ್ದೀರಾ? ಸ್ಪೆಷಲಿ ನಮ್ಮ ಹಳ್ಳಿಯರಂತ ನೋಡಿರ್ತೀರಾ. ಬಟ್ ಸಿಟಿಯವ್ರು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ಒಂಥರ ಏನಂದ್ರೆ ಟ್ರಾಫಿಕ್ ಇದ್ದಂಗೆ ಇದು. 10 ಗಂಟೆ ಮೇಲ್ಪಟ್ಟು ರೋಡಲ್ಲಿ ಏನಾದ್ರು ಬಂದ್ವಿ ಅಂದ್ರೆ ನಾವು ಅಲ್ಗ ಕುರಿ ಮೇಕೆ ಅಡ್ಡ ಬರ್ತಾ ಇರುತ್ತೆ. ಎಂತ ಮೇಸಕ್ಕೆ ಹೋಗ್ತಾ ಇರ್ತಾರಲ್ಲ ಹಳೆ ಕಾಡುಗಳಿಗೆ, ಹಾಗಾಗಿ ಇದೇ ಟ್ರಾಫಿಕ್. ಎಮ್ಮೆ ಹೊಲಕ್ಕೆ ಹೋಗೋರು, ಕುರಿ ಮೇಯಿಸೋರು ರೋಡಲ್ಲಿ ಹೋಗ್ತಾ ಇರ್ತಾರೆ ಕಾಡಿಗೆ. ಆಮೇಲೆ ಬಂಡಿ, ಎಮ್ಮೆ, ದನ ಈ ಥರ ನೋಡಿ ಎಷ್ಟಾರು ನೋಡಿದ್ರೆ ಹೋಗ್ತಾ ಇಲ್ಲ ಇದು. ಸ್ನೇಹಿತರೆ, ನೀವು ಲೆಫ್ಟ್ ರೈಟ್ ಗಮನಿಸ್ರಿ. ರೋಡಲ್ಲಿ ನಮ್ಮ ಹಳ್ಳಿ ರೋಡ್ಗಳಲ್ಲಿ ರಸ್ತೆ ನಡು ತೋಪು
ನಡುತೋಪ ಅಂತೇಳಿ ಮಾಡಿದ್ದಾರೆ. ಮರಗಳು ಸುತ್ತ ಲೈನ್ ಹಾಕಿರ್ತಾರೆ. ಸ್ನೇಹಿತರೆ, ಲೆಫ್ಟ್ ರೈಟ್ ನೀವು ನೋಡ್ಬೋದು. ಸ್ನೇಹಿತರೆ, ನಡುತೋಪ ಅಂತ ಹೇಳಿದ್ನಲ್ಲ, ಮರಗಳು ನೋಡ್ರಿ, ಲೆಫ್ಟ್ ರೈಟ್ ಯಾವ ರೀತಿ ಬೇವಿನ ಮರ ಆಗಿರ್ಬೋದು, ಬತ್ತಿ ಮರ ಆಗಿರ್ಬೋದು ಹಾಕಿದ್ದಾರೆ. ಗಿಡ ನಡುತೋಪು ಅಂತೇಳಿ ನಮ್ಮ ಹಳ್ಳಿ ರೋಡ್ ಸೈಡ್ ಮಾಡಿದ್ದಾರೆ. ಬಂದವಂದ್ರೆ ಒಳ್ಳೆ ಅಚ್ಚುಕಟ್ಟಾಗಿ ಮಸ್ತ್ ಬಂದವ್ರಿ. ಇದ್ರೆ ನೀವು ಲೆಫ್ಟ್ ನೋಡಿದ್ರೆ ಸ್ಪೆಷಲಿ ಇವನ್ ಗಿಡ ಬೇಸಿಗೆಯಲ್ಲಿ ಮಾತ್ರ ಹೂ ಬಿಡೋದಿದ್ದು ಮರ. ಸ್ನೇಹಿತರೆ, ಹೊಸ ರೋಡ್ಗಳಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ, ಏನಂತೀರಾ? ಸ್ಪೆಷಲಿ ಈ ಹೊಸ ರೋಡ್ ಎಲ್ಲಿ ಯಾವ ರೂಟಪ್ಪ ಅಂದರೆ ನಿಮ್ಲಿಗೆರೆ ಸುಲ್ದರಳ್ಳಿ ಗಣಗಟ್ಟೆ ರೋಡ್, ಇದು ಒಳಗಡೆ ಬರುತ್ತೆ ನೋಡ್ರಿ. ಯಾವ ರೀತಿಗಿದೆ ಅಂದರೆ ಹೊಸ ತಾರು, ಹೊಸ ರೋಡು. ಸ್ನೇಹಿತರೆ, ಈಗ ನಾನು ಬಂದಿರೋದು ನಿಮ್ಲಿಗೆರೆ ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ನಿಮ್ಲಿಗೆರೆ ನಾನು ಬಂದಿರತಕ್ಕಂಥದ್ದು. ನಮ್ಮ ಗಾಡಿ ನೋಡ್ಬೋದು ಹೀಗಿದೆ. ಬನ್ನಿ, ನಿಮ್ಲಿಗೆರೆ ಹೇಗಿದೆ, ಹಳ್ಳಿ ಹೇಗಿದೆ ನೀವೇ ನೋಡಿ, ತೋರಿಸ್ತೇನೆ, ನೋಡ್ಬೋದು ನೀವು. ಈ ಬಿಸಿಲಿಗೆ ತಡ್ಕೊಳ್ಳೋದಾಗಲ್ರಿ, ಗಾಡಿ ಕೂಡ ಶೆಕೆ. ಮೊದಲು ಫಸ್ಟ್ ಒಂದು ಫ್ಯಾನ್ ಹಾಕ್ಸ್ಬೇಕ್ರಿ, ಫ್ಯಾನು. ಅಯ್ಯಪ್ಪ, ಏನು ಗತ್ತ ಮಾರ ಹಳ್ಳಿಗಳಾಗ ರೋಡ್ಗಳು. ಸ್ನೇಹಿತರೆ, ನಿಮ್ಲಿಗೆರೆ ಹಳ್ಳಿ ಒಳಗಡೆ ನಾವಿದ್ದೀವಿ ಈಗ. ವ್ಯೂ ಹೇಗಿದೆ, ಬೆಂಗಳೂರು ಟ್ರಾಫಿಕ್ಕು ಎಲ್ಲ ಸಿಕ್ಕಾಕೊಂಡ್ರೆ ಇಲ್ಲಿ ಫ್ರೀಡಮ್ ನೋಡ್ರಿ ಹೆಂಗೈತೆ ರೋಡ್ಗಳಲ್ಲಿ, ಹಳ್ಳಿಗಳಲ್ಲಿ. ಬಿಸಿಲು ಅಂದ್ರೆ ಬಿಸಿಲು ಬಿಡ್ರಿ, ಹೆವಿ ಬಿಸಿಲಾಯ್ತು ಇವತ್ತು. ಈ ವರ್ಷನೂ ಮಳೆಗಾಲ ಕಮ್ಮಿ ಅಂತ ಹೇಳ್ತಾರೆ, ಬರಗಾಲ ಅಂತ ಏನೇನು ಹೇಳ್ತಾರೆ. ಬಟ್ ಯಾವುದು ನಿಜನ ಯಾವುದು ಸತ್ಯ ಗೊತ್ತಿಲ್ಲ. ಮಳೆ ಬಂದಾಗಲೇ ಕಾಯಮ್ಮು. ಈ ನೋಡ್ಬೋದು ಸ್ನೇಹಿತರೆ, ಐ ಲವ್ ಯು ನಮ್ಮೂರು ನಮ್ಮ ಹೆಮ್ಮೆ ನಿಮ್ಲಿಗೆರೆ. ಏನು ಬೋರ್ಡ್ರಿ ಅದು. SBI ಬ್ಯಾಂಕ್ ನೋಡ್ರಿ, ಹಳ್ಳಿ ಆದ್ರೂ ಕೂಡ ಸಿಟಿ ಲೆಕ್ಕ ಬ್ಯಾಂಕ್ ಐತೆ ನಿಮ್ಲಿಗೆರೆಯಲ್ಲಿ. ಲಾ 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 ಲಾ. ನಿಮ್ಲಿಗೆರೆ ಎಂಡ್ ಆಯಿತು. ಮುಂದೆ ಡೆಲಿವರಿ ಇದೆ, ಮುಂದೆ ಕೊಡ್ಲಿಕ್ಕೆ ಹೋಗ್ಬೇಕಿನ್ನು ಶಾಪ್ಸ್ಗೆ. ಸ್ನೇಹಿತರೆ, ಈಗ ಮುಂದೆ ಗಾಣಗಟ್ಟೆ ಹೋಗ್ತಾ ಇದ್ದೇವೆ ನಾವು. ನೀವು ನೋಡ್ಬೋದು ಗಾಣಗಟ್ಟೆ ಎಂಟ್ರೆನ್ಸ್ ಯಾವ ರೀತಿ ಇರ್ತದೆ ಅಂತ. ಸ್ನೇಹಿತರೆ, ಅಲ್ಲಿ ಟೆಂಪಲ್ ಕಾಣ್ತಾ ಇದೆ,
ಮಾಯಮ್ಮ ಟೆಂಪಲ್ ಅದು. ಸಿದ್ರೆ ಗಣಗಟ್ಟೆ ಎಂಟ್ರಿ ಆಯ್ತು. ಕೊನೆಗೂ ಬಂದಾಯ್ತು. ಏನ್ ಬೇಕ್ರಾ ಸ್ನೇಹಿತರೆ? ಶಾಪ್ಗೆ ಡೆಲಿವರಿ ಕೊಟ್ಟಿದ್ದಾಯ್ತು. ಸುತ್ತಮುತ್ತ ಇನ್ನು ಒಂದು 2-3 ಶಾಪ್ ಇದೆ, ಕೊಟ್ಕೊಂಡು ಮನೆ ಕಡೆ ಹೋಗ್ಬೇಕು. ಬಿಸಿಲು ಬೇರೆ ಆಯ್ತು. ಗೊಂಬೆ ಸಾಮಾನು, ಗೊಂಬೆ ಐಟಮ್ಗಳು. ಏನ್ ಬ್ರೋ, ಏನ್ ಬೇಕಾ? ಏನ್ ಬೇಕಪ್ಪ? ಏನ್ ಬೇಕು ಮಾಡಕಚ್ಚನೆ ಅಣ್ಣ? ಸೀದ್ರಣ್ಣ ವಿಡಿಯೋ ಮಾಡಕ್ಕಂತ. ಮತ್ತೆ ಅಣ್ಣ ಸಮಾಚಾರ? ಜೀರಾ ಇಲ್ಲ, ಬೇರೆ ಮಾತ್ರ ಇದೆ, ಟೆಟ್ರಾ ಇದೆ. ತಿಲೋ ಐಸ್ ಕ್ರೀಮ್ ಬಾರಿ ದಬ್ಬ ಸಿಟ್ಟಿರ್ಬಿಡ್ರಿ. ಸ್ನೇಹಿತರೆ, ಮಧ್ಯಾಹ್ನ ಊಟ ಟೈಮು. ಗಾಡಿ ರೋಡಲ್ಲಿ ಬಿಟ್ಬಿಟ್ಟು ಊಟಕ್ಕೆ ಬಂದಿದ್ದೇನೆ. ಊಟ ಏನಪ್ಪ ಅಂತಂದರೆ ಹೋಟೆಲಲ್ಲಿ ಇರ್ತದೆ. ಹೋಟೆಲಲ್ಲಿ ತಂದಂಥ ಆಮ್ಲೆಟು, ಅನ್ನ ಸಾಂಬಾರು. ಎಲ್ಲಿಯಪ್ಪ ಬಾಳೆ ಎಲೆ ಅಂದರೆ ಸ್ನೇಹಿತರೆ, ಅಲ್ಲೇ ಪಕ್ಕದ ತೋಟದಲ್ಲಿ ಬಾಳೆ ಎಲೆ ತಗೊಂಡು, ನ್ಯಾಚುರಲ್ ಬಾಳೆ ಎಲೆ, ಏನಿಲ್ಲ ನ್ಯಾಚುರಲ್ ಬೆಳೆದಿರ್ತಕ್ಕಂಥದ್ದು ಬಾಳೆ ಎಲೆ ತೋಟದ ಸೈಡಲ್ಲೇ ಹಾಕಿದ್ದಂತ ಕಿತ್ಕೊಂಡು ಬಂದು. ಸ್ನೇಹಿತರೆ, ಹಳ್ಳಿ ಒಳಗಡೆ ಮತ್ತೆ ಫೈನಲಿ ಇದು ಉಜ್ಜಿನಿ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಇನ್ನೇನು ಇಲ್ಲಿಂದ ಆ ಕಡೆ ರೋಡ್ ಸ್ಟಾಪ್ ಆಗಿತ್ತು, ಅದಕ್ಕೆ ಇಲ್ಲೇ ಒಳಗಡೆ ಬಂದಿದ್ದೀವಿ. ಹೊಸ CC ರಸ್ತೆ ಮಾಡಿದ್ದಾರೆ. ಉಜ್ಜಿನಿ ಸ್ನೇಹಿತರೆ, ಇದು ಉಜ್ಜಿನಿ ಸಿಟಿ. ಉಜ್ಜಿನಿ ಎಂಟ್ರಿ ಆಗ್ತಿದೆ. ಇತ್ತಾಗೋ ಹಳ್ಳಿನಲ್ಲ, ಇತ್ತಾಗ ಸಿಟಿನಲ್ಲ, ಮಿಡ್ಲ್ ಆಫ್ ದ ಸೆಂಟರ್ ಆಫ್ ದ ಉಜ್ಜಿನಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಸಿಕ್ಕುತ್ತೆ ಊರಲ್ಲಿ, ಮನುಷ್ಯರಿಗೆ ಬೇಕಾದಂಥ ಐಟಮ್ಸ್ ಎಲ್ಲ. ಜೊತೆ ಫೈನಲಿ ಮುಗೀತು, ಮುಗಿತಾ ಬಂತು ನಮ್ದು ಇವತ್ತು ಲೈನ್ ಎಲ್ಲ. ಫೈನಲಿ ನಮ್ಮ ನಡೆ ಮನೆ ಕಡೆ ಅಂತೇಳಿ ಹೊರಡ್ತಾ ಇದ್ದೇನೆ. ಮೇನ್ ಏನ್ರಿ, ಮನುಷ್ಯ ಕೆಲಸ ಮಾಡಬೇಕು ಎಲ್ಲ. ಸ್ನೇಹಿತರೆ, ಫೈನಲಿ ಎಲ್ಲ ಮುಗೀತು. ಇವತ್ತಿನ ವಿಡಿಯೋನ ಕತ್ಲಾಯ್ತು. ಇಲ್ಲಿಗೆ ಇವತ್ತು ವಿಡಿಯೋನ ಎಂಡ್ ಮಾಡಬೇಕಂತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ.